ನಮಸ್ತೆ ಎಲ್ಲರಿಗೂ. ಇವತ್ತೊಂದು ರುಚಿಯಾಗಿರೋ ಸ್ನ್ಯಾಕ್ಸ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ನಾನು. ತುಂಬ ಈಸಿಯಾಗಿ ಮಾಡ್ಕೋಬೋದು, ಮನೆಯಲ್ಲೇ ಇಷ್ಟು ಈಸಿಯಾಗಿ ಇಷ್ಟು ಹೆಲ್ದಿಯಾಗಿ ಮಾಡ್ಕೋಬೋದು. ಪೇಟೆಗಳಲ್ಲಿ ನಾವು ತೊಗೊಳ್ಬೇಕು ಅನ್ನೋ ಅಗತ್ಯನೇ ಇಲ್ಲ. ಇದು ಬೇರೆ ಏನೂ ಅಲ್ಲ, ಗೆಣಸಿನ ಚಿಪ್ಸು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೊದಲು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜು ಗೆಣಸನ್ನ ತಗೊಂಡಿದ್ದೀನಿ. ಅದನ್ನು ಸಿಪ್ಪೆನ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಈ ಥರ ನಾನು ಸ್ಲೈಸರಲ್ಲಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೈಸರಲ್ಲಿ ಪರ್ಫೆಕ್ಟಾಗಿ ತೆಳುವಾಗಿ ಒಂದೇ ರೀತಿಯಲ್ಲಿ ಎಲ್ಲನೂ ಪೀಸ್ ಬರುತ್ತೆ. ಹಾಗಾಗಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ನೋಡಿ, ಈ ಥರ ಪೀಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ತೆಳುವಾಗಿ ಬಂದಿದೆ. ಹೀಗೆ ಎಲ್ಲನೂ ಒಂದು ಸಾರಿ ರೆಡಿ ಮಾಡ್ಕೊಂಡ್ಬಿಡಿ. ಹಾಗೆ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡೋಣ. ಏನಿಲ್ಲ, ಒಂದು ಪ್ಲೇಟಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಇವಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಬಿಸಿ ಬಿಸಿಯಾಗಿ ಕಾದಿರುವಂಥ ಎಣ್ಣೆಗೆ ಎಲ್ಲನೂ ಸ್ಲೈಸ್ನ ಕೂಡ ಹಾಕ್ಕೊಳ್ಬೇಕು. ಫ್ಲೇಮ್ನ ನಾವು ಯಾವಾಗಲೂ ಫಸ್ಟು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಆಮೇಲೆ ಅದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಕೆಂಪಾಗಬೇಕು ಅಂತ ಏನಿಲ್ಲ. ಚಿಪ್ಸ್ ಅದಕ್ಕೆ ಬಂದರೆ ಗೊತ್ತಾಗುತ್ತೆ ನಿಮಗೆ, ಗರ್ಗರಿಯಾಗಿ ಸೌಂಡ್ ಕೂಡ ಬರುತ್ತೆ. ಸೌಟಲ್ಲಿ ನಾವು ಇದು ಮಾಡಿದಾಗ ಅಷ್ಟು ಬಂದರೆ ಸಾಕಾಗುತ್ತೆ. ಇವಾಗ ನಾವು ಮಸಾಲನ್ನ ಇದಕ್ಕೆ ಸೇರಿಸ್ಕೋಬೇಕು. ನಾವು ಯಾವಾಗ ಫ್ರೈ ಮಾಡಿ ಪ್ಲೇಟ್ಗೆ ಹಾಕ್ತೀವಿ ಅದೇ ಕೂಡಲೇ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಪೌಡರ್ ಏನಿದೆ, ಮಸಾಲ ಪೌಡರು, ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಕೊಡಬೇಕು. ಯಾಕಂದರೆ ಅದು ಆಲ್ರೆಡಿ ಬಿಸಿಯಾಗಿರುತ್ತೆ, ಎಣ್ಣೆ ಕೂಡ ಹಿಡ್ಕೊಂಡಿರುತ್ತೆ ಅಲ್ವಾ ಚಿಪ್ಸ್ಗೆ. ಆವಾಗ ನಾವು ಮಸಾಲಾನ ಹಾಕಿದವಾಗ ಎಲ್ಲ ಚಿಪ್ಸ್ಗೂ ಕೂಡ ನಾವು ಹಾಕಿರೋ ಮಸಾಲ ಅಂಟ್ಕೊಂಡು ಬಿಡುತ್ತೆ, ಎಲ್ಲೂ ಕೂಡ ಬಿಡಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ. ಇದು ಬೇಕು ಅಂದರೆ ತುಂಬ ಕಾಸ್ಟ್ಲಿ ಕೂಡ ಇದೆ. ಹಾಗಾಗಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು, ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು, ಮಕ್ಕಳಿಗೆ ಕೂಡ ಕೊಡ್ಬೋದು. ಗಂಡಸಾಗಿರೋದ್ರಿಂದ ತುಂಬಾ ಒಳ್ಳೆಯದು. ಸೊ ತುಂಬ ರುಚಿಯಾಗಿ ಬಂದಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. 2 ಗೆಣಗಿಂದ ಇಷ್ಟೊಂದು ಚಿಪ್ಸ್ ಆಗಿಬಿಟ್ಟಿದೆ. ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ.